ಸರ್, ಅಣ್ಣವರ ಮುಂದಿನ ಸಿನಿಮಾ ಭೂಪತಿ ರಂಗ. ಥ್ರಿಲ್ಲರ್ ಮತ್ತೆ ವಾತ್ಸಲ್ಯ ಬಾಂಡ್ ಎರಡನ್ನೂ ಮಿಕ್ಸ್ ಮಾಡಿದಂಥ ಸಿನಿಮಾ. ಈ ಸಿನಿಮಾದಲ್ಲಿ ಒಂದು ಹಾಡಿದೆ, ರಸಿಕಾ ಓ ರಸಿಕಾ ಬಲು ಮೆಲ್ಲನೆ ಓಲಾಡು ಅಂತ. ಗೀತಪ್ರಿಯ ಅವರು ಯಾರಾದ್ರೂ ನೋಡಿದ್ರೆ ಅವ್ರು ಇದ್ದ ರೀತಿ ಈ ಹಾಡು ಅವ್ರು ಬರೀಬಹುದು ಅನ್ನೋದಕ್ಕೂ ಬಹಳ ಜನ ಮಾಡ್ಕೊಳ್ತಾರೆ. ಆದ್ರೆ ಅವ್ರಿಗಿದ್ದ ರೇಂಜ್ ಬಹಳ ದೊಡ್ಡ. ರಸಿಕಾ ರಸಿಕಾ ಬಲು ಮೆಲ್ಲನೆ ದೂರಾಡು. ಅಣ್ಣವರು ಅಷ್ಟೊತ್ತಿಗಾಗಲೇ ಈ ಸಿನಿಮಾ ಬರೋ ಅಷ್ಟೊತ್ತಿಗಾಗಲೇ ಬಾಂಡು ಗಿಂಡು ಈ ಥರದ್ದು 70 ಸಿನಿಮಾ ಬಂದು 75 ಆಪರೇಷನ್ ಡೈಮಂಡ್ ರಾಕೆಟ್ಟು ಅಂತ ಮುಂಚೆ ಬಂದು ಜೇಡ್ರ ಬೆಲೆ ಎಲ್ಲ ಮಾಡಿ. ಏನು ಕೌಟುಂಬಿಕ ಸಿನಿಮಾ ಅಣ್ಣವ್ರದ್ದು ಮಾಡ್ತೀರಿ, ಒಂದು ಥ್ರಿಲ್ಲರ್ ಮಾಡಿದ್ವಿ, ಯಾಕೆ ಮಾಡ್ತೀವಿ? ಅವನೇ ಸಾರ್ ನಿಮ್ಮ ತಂಗಿನ ಕೆಡಿಸಿತ್ತು. ಬಹಳ ದಿನೇಶ್ಗೆ ಸಿಕ್ಕ ಅಪರೂಪದ ರೋಲ್. ದಿನೇಶ್ ಒಂಥರ ಹಾಸ್ಯ ಪಾತ್ರದಲ್ಲಿ ಹೆಚ್ಚು ತಮ್ಮನ್ನು ತೊಡಗಿಸ್ಕೊಂಡಿದ್ರು. ಈ ಸಿನಿಮಾ ದಿನೇಶ್ಗೆ ಸಿಕ್ಕಂತ ಬಹಳ ಡಿಫರೆಂಟ್ ಆದ ವಿಲನ್ ಕ್ಯಾರೆಕ್ಟರ್ಗೆ. ದೇವರಾಯನ ದುರ್ಗದಲ್ಲಿ ಕ್ಲೈಮ್ಯಾಕ್ಸ್ ಶೂಟಿಂಗು, ಅಲ್ಲಿಗೆ ಹೋಗೋದೇ ಕಷ್ಟ. ಕ್ಲೈಮ್ಯಾಕ್ಸ್ ಬಂಡೆಗಳ ಮೇಲೆ ನಾವು ತಂಗಿ ಮಗನ ದಿನೇಶ್ ಕೊಲ್ಲಬೇಕು, ಆಗ ರಾಜ್ಕುಮಾರ್ ಬಿಡಿಸ್ಬೇಕು. ಅಡಿಕೆ ಪಟ್ಟಿಗಳ ಮೇಲೆ ನಡ್ಕೊಂಡು ಅಣ್ಣವ್ರು ಯಾವಾಗ ಹೇಳೋದು, ಈಗ ಹೋದ್ರೆ ಅಲ್ಲೆಲ್ಲ ಹೆಂಗೆ ಶೂಟಿಂಗ್ ಮಾಡೋದು ನಾವು ಅಂತ. ಒಂದು ಅಣ್ಣ ತಂಗಿಯ ಬಾಂಧವ್ಯದ ಕಥೆ, ಇನ್ನೊಂದು ನಿಮ್ಗೆ ದುಷ್ಟರ ವೇಷವನ್ನ ಕೆಲಸದ ವೇಷವ ಕಳಚಿದ ಭೂಪತಿ ನಾನು ಭೂಪತಿ ರಂಗ ನಾನು. ಸರ್, ಅಣ್ಣವರ ಮುಂದಿನ ಸಿನಿಮಾ ಭೂಪತಿ ರಂಗ ಆಕ್ಷನ್ ಥ್ರಿಲ್ಲಿಂಗ್ ಒಂದು ಹೊಸ ಬಗೆಯ ಟ್ರೈ ಮಾಡಿದ್ದು. ಟ್ರೈ ಅನ್ನೋಕ್ಕಿಂತ ಅವ್ರಿಗೆ ಸೂಟ್ ಆಗ್ತಿತ್ತದು, ಬಟ್ ಅಣ್ಣವ್ರ ಸೇಡೆ ಬೇರೆ ಇದ್ರಲ್ಲಿ ಏನ್ ಹೇಳಿ ಸಸ್ಪೆನ್ಸು ಆ ಥರದ ಚಿತ್ರ. ಇದ್ರ ಬಗ್ಗೆ ಹೇಳೋದಾದ್ರೆ, ಮತ್ತೆ ಈ ಮೂವಿ ಬಗ್ಗೆ ನಿಮ್ ಜೊತೆ ಅಣ್ಣವರಾಗ್ಲಿ ಅವರ ಸಂಬಂಧಪಟ್ಟವರೇನ ಹಂಚ್ಕೊಂಡಿದ್ದಿದ್ರೆ? ಥ್ರಿಲ್ಲರ್ ಮತ್ತೆ ವಾತ್ಸಲ್ಯ ಬಾಂಡ್ ಎರಡನ್ನೂ ಮಿಕ್ಸ್ ಮಾಡಿದಂಥ ಸಿನಿಮಾ. ಈ ಸಿನಿಮಾಗೆ ಸಂಬಂಧಪಟ್ಟ ಒಂದು ಕತೆ ಅಂತ ಹೇಳಬೇಕು. ಲಕ್ಷ್ಮಿ ಅವರು, ಜೂಲಿ ಲಕ್ಷ್ಮಿ ಅವರು ನಾನಾ ನೀನಾ ಅಂತ ಒಂದು ಕಾರ್ಯಕ್ರಮ ಮಾಡ್ತಿದ್ರು ಟಿವಿ ಚಾನಲಲ್ಲಿ. ಅದಕ್ಕೆ ನಾನು ಗೀತಪ್ರಿಯ ಇಬ್ಬರು ಗೆಸ್ಟ್ ಆಗಿ ಹೋಗಿದ್ವಿ, ಒಂದು ಎಪಿಸೋಡಲ್ಲಿ ಹೋಗಿದ್ವಿ. ಆಮೇಲೆ ಲಕ್ಷ್ಮಿ ಅವ್ರದ್ದೊಂದು ಚೇಂಬರ್ ಇತ್ತು, ಮೇಡಮ್ ಮಾತಾಡಿಸಿದೆ. ನಾನು ಲಕ್ಷ್ಮಿ ಅವ್ರಿಗೆ ಪರಿಚಯ ಮಾಡಿಕೊಟ್ಟೆ, ಇವ್ರು ಗೀತಪ್ರಿಯ ಅಂತ ಹೇಳಿ, ಹಿರಿಯ ನಿರ್ದೇಶಕರು, ಗೀತ ರಚನೆಕಾರರು, ಸಂಭಾಷಣೆಕಾರರು ಇತ್ಯಾದಿ. ಮೇಡಮ್ ಸಹಜವಾಗಿ ಕೇಳಿದ್ರು, ಇವರು ಯಾವ ಹಾಡು ಬರೆದಿದ್ದಾರೆ ಒಂದೆರಡು ನೆನಪು ಮಾಡಿ. ನನಗೂ ಗೊತ್ತಿಲ್ಲ, ನನಗೆ ಕನ್ನಡ ಚಿತ್ರ. ಅವ್ರಿಗೆ ಮೇಡಮ್ ಹಾಡುಗಳು ಗೊತ್ತು, ಅವ್ರಿಗೆ ಕನ್ನಡ ಚೆನ್ನಾಗಿ ಬರುತ್ತೆ. ಲಕ್ಷ್ಮೀ ನಾನು ಹೇಳಿದೆ, ಅದೇ ಜೀವ ವೀಣೆ ನೀಡಿ ಮಿಡಿತದ, ಇದೇನು ಸಭ್ಯತೆ, ಇದೇನು ಸಂಸ್ಕೃತಿ, ಈ ಥರದ ಹಾಡುಗಳೆಲ್ಲ ಬರ್ತಿದ್ದಾರೆ ಗೀತಪ್ರಿಯ ಹೇಳ್ಬಿಟ್ಟು. ಈ ಸಿನಿಮಾದಲ್ಲಿ ಒಂದು ಹಾಡಿದೆ, ರಸಿಕಾ ಓ ರಸಿಕಾ ಬಲು ಮೆಲ್ಲನೆ ಓಲಾಡು ಅಂತ. ರಸಿಕಾ ರಸಿಕಾ ಬಲು ಮೆಲ್ಲನೆ ದೂರಾಡು. ಮೇಡಮ್ಗೆ ಹೇಳಿದೆ, ಈ ಹಾಡು ಇವರೇ ಬರ್ದಿರೋದು ಅಂತ ಹೇಳ್ಬಿಟ್ಟು. ಆ ಹಾಡು ಮೇಡಮ್ ಕೇಳಿದ್ರು. ಅವರು ಒಂದ್ಸಲ ನೋಡ್ಬಿಟ್ಟು, ಶ್ರೀಮೂರ್ತಿ ಇಷ್ಟು ಹಿರಿಯರು ಇವರಿಂತ ಹಾಡು ಬರ್ದಿರೋಕ್ಕಾಗಲ್ಲ, ನಿಮಗೆಲ್ಲೋ ಕನ್ಫ್ಯೂಸ್ ಮಾಡಿದ್ದಿ ಅಂದೆ. ಮೇಡಮ್ ಇವರೇ ಬರ್ದಿರೋಲ್ಲ ಹಾಡಲ್ಲ, ಅದನ್ನು ಮತ್ತೆ ರಕ್ತ ಕಣ್ಣೀರಲ್ಲಿ ಮಿಕ್ಸ್ ಮಾಡಿದ್ರು ಈ ಹಾಡನ್ನ. ಗೀತಪ್ರಿಯ ಅವರು ಯಾರಾದ್ರೂ ನೋಡಿದ್ರೆ ಅವ್ರು ಇದ್ದ ರೀತಿ ಈ ಹಾಡು ಅವ್ರು ಬರೀಬಹುದು ಅನ್ನೋದಕ್ಕೂ ಲಕ್ಷ್ಮಿ ಒಬ್ಬರೆಲ್ಲ ಬಹಳ ಜನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ಆದ್ರೆ ಅವ್ರಿಗಿದ್ದ ರೇಂಜ್ ಬಹಳ ದೊಡ್ಡದು ಗೀತಪ್ರಿಯ ಅವ್ರಿಗೆ. ಇದು ಗೀತಪ್ರಿಯ ಅವರು ನಿರ್ದೇಶನ ಮಾಡಿದಂಥ ಸಿನಿಮಾ. ಅಣ್ಣವರು ಅಭಿನಯಿಸಿದ ಮೊದಲ, ಗೀತಪ್ರಿಯ ಅವ್ರ ನಿರ್ದೇಶನದ ಮೊದಲ ಸಿನಿಮಾ ಮಣ್ಣಿನ ಮಗದಲ್ಲಿ ಅಣ್ಣವರೇ ನಾಯಕರಾಗಿ ಅಭಿನಯಿಸಿದ್ರು. ಮತ್ತು ಅದು ಅಣ್ಣವರೇ ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಈ ಸಿನಿಮಾ ಬರೋದಕ್ಕೆ ಕಾರಣಕರ್ತರಾದಂಥವರು. ಈ ಗೀತಪ್ರಿಯ ಅವರಿಗೆ ಬೆಂಗಳೂರಿಗೆ ಬಂದಾಗ ಮೆಜೆಸ್ಟಿಕ್ ಸರ್ಕಲ್ ಬಳಿ, ಈಗ ಮೆಜೆಸ್ಟಿಕ್, ಅದು ಆ್ಯಕ್ಚುಲಿ ಆಗ ಮೆಜೆಸ್ಟಿಕ್ ಹೆಸರಿರಲಿಲ್ಲ, ಮೆಜೆಸ್ಟಿಕ್ ಸರ್ಕಲ್ ಬಳಿ ಪ್ರಭಾತ್ ಅಂತ ಒಂದು ಹೋಟ್ಲ್ ಇತ್ತು. ಅಲ್ಲಿ ಶಂಕರಮೂರ್ತಿ ಅಂತ ಇದೆ ಪ್ರಭಾತ್ ಹೋಟೆಲ್. ಈ ಸಾಮಾನ್ಯಕ್ಕೆ ಇದು ನಾಗೇಂದ್ರ ಇತಿಹಾಸದಲ್ಲೂ ನಾನು ನೋಡಿದ್ದೀನಿ. ಮದ್ರಾಸಲ್ಲಿ ಇರೋರಲ್ಲ ಇವರೆಲ್ಲ, ಇವ್ರಿಗೊಂದು ಫೀಡ್ಬ್ಯಾಕ್ ಬೇಕಾಗೋದು. ಈಗ ಆದರೆ ನಿಮಗೆ ಫೇಸ್ಬುಕ್ಕು ವಾಟ್ಸಪ್ಪಲ್ಲಿ 2 ನಿಮಿಷಕ್ಕೂ ಎಲ್ಲ ಬಂದ್ಬಿಡುತ್ತೆ. ಆಗ ಫೀಡ್ಬ್ಯಾಕ್ಗಳು ಬೇಕಾಗೋದು.
ಸೊ ಪತ್ರಿಕೆ ಇದ್ದಿದ್ದೇ ಕೆಲವು ಯಾವುದೋ ಬೆಳ್ಳಣಿಕೆ ಎಷ್ಟು ಪತ್ರಿಕೆ. ಇವರು ಒಂದು ಬೆಂಗಳೂರಲ್ಲಿ ಇದ್ದಾಗ ಒಂದು ಸಾಯಂಕಾಲ ಒಂದು ಜಾಗಕ್ಕೆ ಹೋಗೋರು. ನಾಗೇಂದ್ರ ರಾಯರು ಏನು ಮಾಡೋರು ಅಂತಂದರೆ ಜೇಗೋಪಾಲ್ ರೆಕಾರ್ಡ್ ಮಾಡಿದೆ. ಮದ್ರಾಸಿಂದ ಬಂದ ಮೇಲೆ ಮಲ್ಲೇಶ್ವರಮಲ್ಲಿ ಮನೆ ಇತ್ತು ಅಂತ, ತರಕಾರಿ ತೊಗೊಂಡ್ಬರ್ತೀನಿ. ತರಕಾರಿ ತರೋದಲ್ಲ ಅವ್ರ ಉದ್ದೇಶ, ಆ ತರಕಾರಿ ಅಂಗಡಿಯವ್ರ ಹತ್ರ ನಿಮ್ಮ ಸಿನಿಮಾಗಳ ಬಗ್ಗೆ ಏನಿದೆ ಈ ಥರ ಶಂಕರಮೂರ್ತಿ ಅಂತ ಒಬ್ಬರ ಪ್ರಭಾತ್ ಹೋಟೆಲ್ನಲ್ಲಿ ಅದ್ರ ಮಾಲೀಕರು, ಅಲ್ಲಿ ಗೀತಾಪ್ರಿಯ ಹೋಗೋರು. ಆಗ ಪ್ರಭಾತ್ ಹೋಟೆಲ್ಗೆ ಪಿ ಕಾಳಿಂಗರಾಯರು ಬರೋರು, ಭಾವಗೀತೆಗೆ ಕಾರ್ಟೂನಿಸ್ಟ್ ರಾಮಮೂರ್ತಿ ಬರೋರು, ಮಲ್ಲಿಗೆ ಮಾಸಪತ್ರಿಕೆ ಆಗಿನ ಸಂಪಾದಕರು ನಾಡಿಗೇರಿ ಕೃಷ್ಣರಾಯರು ಬರೋರು. ನಾಡಿಗೇರಿ ಕೃಷ್ಣರಾಯರಿಗೂ ಈ ಪ್ರಭಾತ್ ಹೋಟೆಲ್ನ ಮೂಲಕನೇ ಪರಿಚಯ ಆಗಿತ್ತು ಗೀತಾಪ್ರಿಯ ಅವರಿಗೆ. ಅವರು ಪ್ರೇಮದ ಪೂಜಾರಿ ಅಂತ ಒಂದು ಕಾದಂಬರಿಯನ್ನು ಮಲ್ಲಿಗೆ ಮಾಸಪತ್ರಿಕೆಯಲ್ಲಿ ಪಬ್ಲಿಷ್ ಮಾಡಿದ್ರು. ಆ ಪ್ರೇಮದ ಪೂಜಾರಿ ಈ ಥರದ ಒಂಥರ ಸಬ್ಜೆಕ್ಟ್, ಈ ಸಬ್ಜೆಕ್ಟ್ ಅಲ್ಲ, ಇದಕ್ಕೆ ಸ್ವಲ್ಪ ಹತ್ತಿರ ಆಗೋ ಸಬ್ಜೆಕ್ಟ್, ವಾತ್ಸಲ್ಯ, ಥ್ರಿಲ್ಲರು ಎಲ್ಲ ಇರುವಂಥದ್ದು. ಅವರು ಶಂಕರಮೂರ್ತಿ ಗೀತಾಪ್ರಿಯ ಅವ್ರಿಗೆ ಹೇಳಿದ್ರು, ಅಲ್ಲ ಅಣ್ಣ ಅವರು ಅಷ್ಟೊತ್ತಿಗಾಗಲೇ ಈ ಸಿನಿಮಾ ಬರೋ ಅಷ್ಟೊತ್ತಿಗಾಗಲೇ ಬಾಂಡು ಗಿಂಡು ಈ ಥರದ್ದು 70 ಇದು ಈ ಸಿನಿಮಾ ಬಂದು 75 ಜೊತೆಗೆ ಆಪರೇಷನ್ ಡೈಮಂಡ್ ರಾಕೆಟ್ಟು ಅಂತ ಮುಂಚೆ ಬಂದು ಜೇಡ್ರ ಬೆಲೆ ಎಲ್ಲ ಮಾಡಿದ್ರು. ಏನು ಕೌಟುಂಬಿಕ ಸಿನಿಮಾ ಅಣ್ಣವ್ರದ್ದು ಮಾಡ್ತೀರಿ, ಒಂದು ಥ್ರಿಲ್ಲರ್ ಮಾಡಿ ನೀವು ಯಾಕೆ ಮಾಡಿದ್ರು. ಆವಾಗ ನೆಕ್ಸ್ಟ್ ಇವರಿಗೆ ಭಾಸ್ಕರ ಮೂವೀಸ್ ಅಂತ ಹೇಳಿ ಇವರಿಗೆ ಒಂದು ಸಿನಿಮಾ ಮಾಡಿಕೊಡಿ ಅಂತ ಗೀತಾಪ್ರಿಯ ಅವ್ರಿಗೆ ಬಂದಾಗ ಇದು ಕಾನ್ಸೆಪ್ಟ್ ಹೇಳಿದ್ರು, ಈ ಥರದ್ದೊಂದು ಮಾಡ್ತೀನಿ ಅಂತ ಹೇಳಿ. ನಾರ್ಮಲಿ ಅವಾಗೆಲ್ಲ ಹೇಗೆ ಅಂತಂದರೆ ಒಂದು ಸಿನಿಮಾ ವಿಭಾಗ ಅಂತ ಇದ್ದರೆ ಅಲ್ಲಿ ಪ್ರೊಡಕ್ಷನ್ ಹೌಸಲ್ಲಿ ಒಂದು ಚಿತ್ರಕಥಾ ವಿಭಾಗ ಅಂತಿರೋರು, ಒಂದು 8 ಕತೆ ಮಾಡಿಟ್ಟಿರೋರು. ಸೊ ಅದರಲ್ಲಿ ಯಾವುದಾದ್ರೂ ಒಂದು ಪಿಕ್ ಮಾಡಿ ಅಂತ ಹೇಳಿ ಈಗ ಇದು MB ವತ್ಸಲನ್ ಅಂತ ಕತೆ ಮಾಡಿಟ್ಟಿದ್ರು. ಅದನ್ನು ವೆಲಂಪರಿ ಸೋಮನಾಥನ್ ಅವರು ಚಿತ್ರಕಥೆ ಬರೋದು ರೆಡಿ ಮಾಡಿದ್ರು. ಹೀಗೆ ಭೂಪತಿ ರಂಗ ಅಣ್ಣ ಅವರನ್ನ ಕಾಂಟ್ಯಾಕ್ಟ್ ಮಾಡಿದ್ರು, ಜಯಗೋಪಾಲ್ ಅವರು. ಹೀಗೊಂದು ಅಣ್ಣ ತಂಗಿ ಸೆಂಟಿಮೆಂಟಲ್ ಇರುತ್ತೆ, ಥ್ರಿಲ್ಲರ್ ಇರುತ್ತೆ, 2 ಥರದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡೋದು. ಅವನೇ ಸಾರ್ ನಿಮ್ ತಂಗಿನ ಕೆಡಿಸಿತ್ತು. ಯಾರು ಮಾಡೋದು ಅವಾಗೆಲ್ಲ ವಿಲನ್ ಕೆಲವರು ಫಿಕ್ಸ್ ಆಗಿದ್ರು. ದಿನೇಶ್ ಬಹಳ ದಿನೇಶ್ಗೆ ಸಿಕ್ಕ ಅಪರೂಪದ ರೋಲ್ ಇತ್ತು. ದಿನೇಶ್ ಒಂಥರ ಹಾಸ್ಯ ಪಾತ್ರದಲ್ಲಿ ಹೆಚ್ಚು ತಮ್ಮನ್ನು ತೊಡಗಿಸ್ಕೊಂಡಿದ್ರು. ಈ ಸಿನಿಮಾ ದಿನೇಶ್ಗೆ ಸಿಕ್ಕಂತ ಬಹಳ ಡಿಫ್ರೆಂಟ್ ಆದ ವಿಲನ್ ಕ್ಯಾರೆಕ್ಟರ್ಗೆ ಬಹಳ ಸಿಕ್ಕಂತ ಡಿಫ್ರೆಂಟ್ ಆದ ಮತ್ತು ಕೊನೆಗೆ ಅರ್ಥ ಮಾಡಿಸಿ ತಂಗಿಗೆ ಮದುವೆ ಮಾಡಿಸ್ತಾರೆ. ಆ ಥರದ ಕ್ಯಾರೆಕ್ಟರು. ನಿನ್ವೇಷವ ಕಳ್ಳಚಿದ ಭೂಪತಿ ನಾನು ನಾನು ನಾನು. ಇದರಲ್ಲಿ ಸತ್ಯಮೂರ್ತಿ ಅಂತ ಹೇಳಿ ಅವರ ಕ್ಯಾರೆಕ್ಟರ್ ದಿನೇಶ್ ಕೆಲವು ನಾಟಕಗಳನ್ನು ಮಾಡೋರು. ಆ ನಾಟಕದಲ್ಲಿ ಈ ಸತ್ಯಮೂರ್ತಿ ಅಂತ ಹೇಳೋದು ಅವ್ರ ನಾಟಕದಲ್ಲಿ ಪ್ರಸಿದ್ಧವಾದ ಕ್ಯಾರೆಕ್ಟರ್ ಅದು. ಸೊ ಅದನ್ನು ಸಿನಿಮಾಕ್ಕೆ ಅಡಾಪ್ಟ್ ಮಾಡಿಕೊಂಡು, ಅಂದರೆ ನಿಮಗೆ ವೆಲಂಪುರಿ ಸೋಮನಾಥನ್ ಅವ್ರು ಮಾಡಿದ ಕತೆಗೆ ಗೀತಾಪ್ರಿಯ ಸ್ವತಃ ಕತೆಗಾರರಾದ್ರಿಂದ ಸಾಕಷ್ಟು ಬದಲಾವಣೆಗಳನ್ನು ಮಾಡಿಕೊಂಡ್ರು. ಅಣ್ಣವರಿಗೆ ಯಾವಾಗಲೂ ಈ ಭೂಪತಿ ರಂಗದ ಬಗ್ಗೆ ಮಾತಾಡುವಾಗ ಅದ್ರ ಕ್ಲೈಮ್ಯಾಕ್ಸ್ ಬಹಳ ಕಷ್ಟಪಟ್ವಿ ನಾವು. ದೇವರಾಯನ ದುರ್ಗದಲ್ಲಿ ಕ್ಲೈಮ್ಯಾಕ್ಸ್ ಶೂಟಿಂಗು, ಅಲ್ಲಿಗೆ ಹೋಗೋದೇ ಕಷ್ಟ. ಕ್ಲೈಮ್ಯಾಕ್ಸ್ ಬಂಡೆಗಳ ಮೇಲೆ ಅವನು ತಂಗಿ ಮಗನ ದಿನೇಶ್ ಕೊಲ್ಲಬೇಕು, ಆಗ ರಾಜ್ಕುಮಾರ್ ಬಿಡಿಸ್ಬೇಕು, ಈ ಥರದ ಸೀನ್ ಅದು. ಅಡಿಕೆ ಪಟ್ಟಿಗಳ ಮೇಲೆ ನಡ್ಕೊಂಡು ಬೆಟ್ಟ ಹತ್ಬೇಕಾಗಿತ್ತು. ಆವಾಗ ಸಿನಿಮಾ ಅಣ್ಣವ್ರು ಯಾವಾಗಲೂ ಹೇಳೋರು, ಈಗಲೂ ಸಿನಿಮಾ ಅದೆಲ್ಲ ಹೆಂಗೆ ಹೋದ್ವಿ ನಾವು ಮಾಡುವಾಗ ಅದ್ರಿಗೆ ಏನೋ ಅನ್ನಿಸ್ತಿರ್ಲಿಲ್ಲ. ಈಗ ಹೋದ್ರೆ ಅಲ್ಲೆಲ್ಲ ಹೆಂಗೆ ಶೂಟಿಂಗ್ ಮಾಡಿದ್ವಿ ನಾವು ಅಂತೇಳಿ ಚಿಕ್ಕವಾಗಿದೆ ಕ್ಲೈಮ್ಯಾಕ್ಸ್ ಅಂತ ಹೇಳಿ. ಇದು ಬೆಂಗಳೂರಿನ ಕಂಠೀರವ ಸ್ಟುಡಿಯೋ ಮತ್ತೆ ಸುಜಾತ ಸ್ಟುಡಿಯೋ ಅಂತ ಹೇಳಿ ದಯಾನಂದ ಸಾಗರ್ ಕಾಲೇಜ್ ಇದೆಯಲ್ಲ ಕುಮಾರಸ್ವಾಮಿ ಲೇಔಟಲ್ಲಿ, ಅದು ಸ್ಟುಡಿಯೋ ಆಗಿತ್ತು. ಈಗ ಕಾಲೇಜ್ ಇದೆ, ಸುಜಾತ ಸ್ಟುಡಿಯೋ ಅಂತ ಹೇಳಿ. ಸುಜಾತ ಸ್ಟುಡಿಯೋದಲ್ಲಿ ಚಿತ್ರೀಕರಣಗೊಂಡ ಬಹಳ ಪ್ರಮುಖ ಚಿತ್ರಗಳಲ್ಲಿ ಭೂಪತಿ ರಂಗ ಒಂದು. ಅವತ್ ಶಾಂತಿ ಗಂಡ ಅಂತ ಹೇಳ್ಕೊಂಡು ಪೊಲೀಸ್ನವ್ರು ಕರ್ಕೊಂಡ್ ಬಂದಿದ್ದಲ್ಲ ಅವನು. ಯಾವ ಪೊಲೀಸ್? ಈ ಸುಜಾತ ಸ್ಟುಡಿಯೋ ಯಾಕೆ ಕ್ಲೋಸ್ ಆಯಿತು ಅನ್ನೋದು ಒಂದು ಬಹಳ ವಿಶಿಷ್ಟವಾದ ಕಥೆ ಇದೆ.
ಆಗ ಕುಮಾರಸ್ವಾಮಿ ಲೇಔಟ್ ಈಗಿನ ಉತ್ತರಹಳ್ಳಿ ಈ ಭಾಗ ಇದೆಯಲ್ಲ ಅದೆಲ್ಲ ಕೃಷಿ ಭೂಮಿಗೆ, ಅದೆಲ್ಲ ಗದ್ದೆ ತೋಟಗಳು ಇದ್ದಂಥ ಜಾಗ. ಸಿಕ್ಕಾಪಟ್ಟೆ ಕೋತಿ ಆ ಕಾಲದಲ್ಲಿ. ಇದು ಶೀಟಲ್ಲಿ ಸುಜಾತ ಟಾಕಿ ಸ್ಟುಡಿಯೋ ಇದ್ದರೆ ಎಲ್ಲ ಕೋತಿಗಳು ಹತ್ತಿ ಇವ್ರು ಶೂಟಿಂಗ್ ಮಾಡುವಾಗ ಡಬ 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 ಶಬ್ದ ಮಾಡುವಂತೆ. ಆಮೇಲೆ ಏನಾದ್ರು ಎತ್ತಿಟ್ಟಿದ್ರೆ ಎತ್ಕೊಂಡು ಹೋಗೋವಂತೆ. ಈಗ ದಯಾನಂದ ಸಾಗರ್ ಮಂತ್ರಿಗಳು ಕೂಡ ಆಗಿದ್ರು, ರಾಜಕಾರಣಿಗಳು, ಅವ್ರ ಮಕ್ಕಳು ಆಮೇಲೆ ರಾಜಕಾರಣ ಮುಂದುವರಿಸಿದ್ದಾರೆ. ಅವರು ಎಷ್ಟು ದುಡ್ಡು ಬೇಕಾದ್ರೆ ಖರ್ಚು ಮಾಡೋಕೆ ರೆಡಿ. ಈ ಕೋತಿಗಳ ಕಾರಣದಿಂದ ಸ್ಟುಡಿಯೋ ಕ್ಲೋಸ್ ಮಾಡಿ ಆಮೇಲೆ ಕಾಲೇಜು ಮಾಡಿದ್ರು ಅಂತೇಳಿ ದಯಾನಂದ ಸಾಗರ್ ಆಡಿಟೋರಿಯಮ್ ಭಾಳ ಪ್ರಸಿದ್ಧವಾಗಿದ್ದದು. ಆಮೇಲೆ ಅವ್ರು ಒಂದಿಷ್ಟು ದಿನ ಔಟ್ಡೋರ್ ಮೂವೀಸನ್ನು ಇಟ್ಕೊಂಡರು. ಗೀತಾಪ್ರಿಯ ಯಾವಾಗಲೂ ನೆನಪು ಮಾಡ್ಕೊಳ್ಳೋರು. ಅಂದರೆ ಬೆಂಗಳೂರಲ್ಲಿ ಔಟ್ಡೋರ್ ಶೂಟಿಂಗಿಗಿದ್ದ ಬಹಳ ಒಳ್ಳೆಯ ಸ್ಟುಡಿಯೋ ಅಂತಂದರೆ ಸುಜಾತ. ಯಾಕಂದರೆ ನಾವು ಆ ಕಡೆ ಗದ್ದೆ ಗಿದ್ದೆ ಎಲ್ಲ ಶೂಟಿಂಗ್ ಮಾಡಬಹುದು. ಈಗ ಕುಮಾರಸ್ವಾಮಿ ಲೇಔಟನ್ನು ನೀವು ನೋಡಿದ್ರೆ ಒರಿಜಿನಲ್ ಹೆಂಗಿತ್ತು ಅಂತ ಈ ಸಿನಿಮಾದಲ್ಲಿ ಗುರುತು ಸಿಕ್ಕಲ್ಲ. ಈಗ ದಯಾನಂದ ಸಾಗರ್ ಕಾಲೇಜ್ ಪಕ್ಕದಲ್ಲಿ ಯಾವ ಗದ್ದೆ ತೋಟವೂ ಇಲ್ಲ, ಇವಾಗ ಎಲ್ಲ ಬದಲಾಗೋಗಿದೆ. ದಯಾನಂದ ಸಾಗರ್ ಕುಮಾರಸ್ವಾಮಿ ಲೇಔಟಿಂದ ಉತ್ತರಹಳ್ಳಿಗೆ ಬರೋವರೆಗೂ ಗದ್ದೆ ತೋಟಗಳು ಉದ್ದಕ್ಕೂ ಇದ್ದದ್ದು. ಆ ಭಾಗದಲ್ಲೇ ಇಡೀ ಮೂವಿ ಶೂಟಿಂಗ್ ಆಗಿರೋದು. ಅದು ಒಂದು ಬಹಳ ವಿಶಿಷ್ಟವಾದ ಸಂಗತಿ. ಆಮೇಲೆ ಗೀತಾಪ್ರಿಯ ಅವರಿಗೆ ಬಹಳ ಇಷ್ಟವಾದ ಒಂದು, ಅವ್ರು ಬರೆದಿರೋ ಹಾಡು ಕೆಲವೆಲ್ಲ ಅವರಿಗೆ ಅಷ್ಟ ಇಷ್ಟವಾಗುತ್ತೆ. ಅದು ನಾಗರಿಕ ಮಾನವ ಅಂತ ಒಂದು ಹಾಡು. ಹೀರೋಯಿನ್ ಹಾಡೋದು ಉದಯ ಚಂದ್ರಿಕಾ. ಇದರಲ್ಲಿ ಹೀರೋಯಿನ್ ಉದಯ ಚಂದ್ರಿಕಾ. ಹಾಗೆ ರಾಜ್ಕುಮಾರ್ ಕೆಲವು ಸಿನಿಮಾದಲ್ಲಿ ಹೀರೋಯಿನ್ ಆಗಿದ್ದಾರೆ, ಬಹಳ ಅಪರೂಪ. ಅವ್ರಿಗೆ ಒಳ್ಳೆ ಒಳ್ಳೆ ಪಾತ್ರಗಳು ಸಿಕ್ಕಿರೋದು. ಬಹಳ ಒಳ್ಳೆಯ ಕಲಾವಿದೆ ಅವರು. ವೃತ್ತಿಯಿಂದ ಯಾರು ಕೀಳಲ್ಲ, ವೃತ್ತಿಯಿಂದ ಯಾರು ದೊಡ್ಡವರು ಚಿಕ್ಕವರು ಅನ್ಸ್ಕೊಳ್ಳೋದಿಲ್ಲ, ನಡತೆಯಿಂದ ಅನ್ಸ್ಕೋತಾರೆ. ನೋಡಿ, ಅದು ಗಗನದಲ್ಲಿ ಮೇಲೆ ಮೇಲೆ ಹಾರುವುದನ್ನು ಕಲಿತೆ, ನೀರಿನಲ್ಲಿ ಮೀನಿನಂತೆ ಈಜುವುದನ್ನು ಕಲಿತೆ, ಭೂಮಿಯಲ್ಲಿ ಬಾಳುವುದನ್ನು ಕಲಿಯಲಿಲ್ಲ ಏಕೆ. ಎಷ್ಟು ಚೆನ್ನಾಗಿದೆ ಸಾಲು ಗೀತಾಪ್ರಿಯ. ಅದು ಆ ಕಾಲದಲ್ಲಿ ಅವರು ಬರೆದಂತಹ ಬಹಳ ಒಳ್ಳೆಯ ಇದು. ಆಮೇಲೆ ಇನ್ನೊಂದು ಹಕ್ಕಿಯು ಹಾರುತ್ತಿದೆ ಅಂತ ಬಹಳ ಅಷ್ಟೊತ್ತಿಗಾಗಲೇ ಬೇಂದ್ರೆ ಅವರ ಹಕ್ಕಿ ಹಾರುತ್ತಿದೆ ಬಂದಿತ್ತು. ಇವರು ಇನ್ನೊಂದು ವರ್ಷನ್ ಬರೆದ್ರು. ಬರಹಗಾರರಾಗಿ ನಮ್ಮಲ್ಲಿ ಗೀತಾಪ್ರಿಯ ಬಹಳ ಚರ್ಚೆಗೆ ಒಳಗಾಗಬೇಕಾದ ಬರಹಗಾರ. ಯಾಕಂದ್ರೆ ನಮ್ಮಲ್ಲಿ ದಲಿತ ಬಂಡಾಯ ಬಂದಮೇಲೆ ಖಡ್ಗವಾಗಲಿ ಕಾವ್ಯ ಅಂತೆಲ್ಲ ಅದಕ್ಕಿಂತ ಎಷ್ಟೋ ವರ್ಷ ಮುಂಚೆ ಬರ್ತಿತ್ತು ಈ ಸಿನಿಮಾವನ್ನು. ಬಂದವರೆಲ್ಲರೂ ನಡೆಯಲೇಬೇಕು ತಮ್ಮಯ್ಯ ಬಾಳಿನ ಯಾತ್ರೆಯಲ್ಲಿ, ಸಮಯವು ವಯಸ್ಸನ್ನು ತುಂಬುವುದು ಎಲ್ಲರ ಬಾಳಿನ ಪಾತ್ರೆಯಲ್ಲಿ, ಕಾಲದ ಚಕ್ರವು ಉರುಳುತ್ತಿದೆ ಬಾಳಿನ ಬಂಡಿಯು ತೆರಳುತ್ತಿದೆ. ಇದು ಹಕ್ಕಿಯು ಹಾರುತ್ತಿದೆ ನಲ್ಲಿ ಬರೋ ತುಂಬ ಒಳ್ಳೆಯ ಸಾಹಿತ್ಯ. ಹಕ್ಕಿಯು ಹಾರುತ್ತಿದೆ ದೂರಕ್ಕೆ, ಹಕ್ಕಿಯು ಹಾರುತ್ತಿದೆ. ಇದು ಸಿನಿಮಾದ ಬಿಗಿನಿಂಗ್. ಅವನು ಇದರಲ್ಲೂ ಕೂಡ ಹಾಗೆ ಬಾಲ್ಯದಲ್ಲಿ ನಾಯಕ ಓಡೋಗ್ಬಿಟ್ಟಿರ್ತಾನೆ ತಂಗಿಯ ಕಾರಣದಿಂದಾಗಿ. ಆಮೇಲೆ ಅವನು ಬರ್ತಾನೆ, ಅಷ್ಟೊತ್ತಿಗೆ ತಂಗಿಯ ಬಾಳ ಕಷ್ಟ ಸಿಕ್ಕಾಕೊಂಡಿರುತ್ತೆ. ಆಮೇಲೆ ಯಾರು ಅವನು ತಂಗಿಯ ಬಾಳನ್ನ ಹಾಳು ಮಾಡಿದವನು ಯಾರು ಅಂತ ಅನ್ನುವಾಗ ಇವರು ದಿನೇಶ್ ಅಂತ ಗೊತ್ತಾಗತ್ತೆ. ಅದಕ್ಕೆ ಮುಂದೆ ಹೋರಾಟಗಳು ನಡೆಯುತ್ತೆ. ದೊಡ್ಡ ಹೆಸರಿನ ಮರೆಯಲ್ಲಿ ನೀ ಮಾಡಿದ ಪಾಪಗಳೆಷ್ಟೋ. ಒಂದು ಅಣ್ಣ ತಂಗಿಯ ಬಾಂಧವ್ಯದ ಕತೆ, ಇನ್ನೊಂದು ನಿಮಗೆ ದುಷ್ಟರ ವೇಷವನ್ನ ಕೆಲಸದ ಕತೆ. ನಾವು ಬಿಸಿ ಬಿಸಿ ಕಜ್ಜಾಯ ಹಾಡೋ ಹೊಡೆದಾಟದಲ್ಲಿ ಭಾಳ. ಆಮೇಲೆ ಅದಕ್ಕಿಂತ ಮುಂಚೆ ಇದರಲ್ಲಿ ಒಂದು ಹಾಡಿದೆ, ಹಸುವಿನ ವೇಷದ ಹೆಬ್ಬುಲಿ ನೀನು, ಇನ್ನು ವೇಷವ ಕಳಚಿದ ಭೂಪತಿ ನಾನು, ನಾನೇ ಭೂಪತಿ ರಂಗ ಅಂತ ಹಾಡು. ಇದು ಫೈಟಿಂಗ್ ಅಲ್ಲಿ ಬರುವ ಹಾಡಿದು. ಹಸುವಿನ ವೇಷದ ಹೆಬ್ಬುಲಿ ನೀನು, ನೀನು ನೀನು, ನಿನ್ ವೇಷವ ಕಳಚಿದ ಭೂಪತಿ ನಾನು, ನಾನು. ಆ ಥರದ ಪ್ರಯೋಗನ ಬಹಳ ಹಿಂದೆ ಮಾಡಿದ್ರು. ವಿಜಯ ಭಾಸ್ಕರ್ ಸಂಗೀತ ನಿರ್ದೇಶನ. ವಿಜಯ ಭಾಸ್ಕರ್ ಗೀತಾಪ್ರಿಯ ಅಂತ ಹೆಸರಿಟ್ಟವರು ಕೂಡ ವಿಜಯ ಭಾಸ್ಕರ್ ಅವರು. ವಿಜಯ ಭಾಸ್ಕರ್ ಅವರ ಬಹಳ ಅದ್ಭುತವಾದ ಹಾಡುಗಳಿರ್ತಕ್ಕಂಥ ಸಿನಿಮಾಗಳಲ್ಲಿ ಗೂಡಿನಲ್ಲಿ ತಾಯಿ ಹಕ್ಕಿ ಒಂದಿದೆ, ನಾಗರಿಕ ಮಾನವ ನಾನು ಹಾಗೆ ಹೇಳಿದೆ, ಹಸುವಿನ ವೇಷದ ಹೆಬ್ಬುಲಿ ನೀನು, ಆ ಥರದ ಬಹಳ ಅದ್ಭುತವಾದ
ಹಾಡುಗಳನ್ನ ಈ ಸಿನಿಮಾ ಹೊಂದಿದಂತಹದ್ದು. ಇದರಲ್ಲಿ ಸ್ಪೆಷಲ್ ಆಗಿ ವಾದ್ಯಗಳನ್ನ ಸರಳ ಸಂಗೀತವನ್ನ ಬಳಸಿದ್ದಾರೆ ಅಂತ ಇದೆ ಹೌದು, ಸರ್. ಹೌದು, ಅಂದ್ರೆ ಹೌದು. ಹೊಸ ಟ್ರೈ ಅಂದ್ರೆ ಜಾಸ್ತಿ ವಾದ್ಯಗಳು ಇದ್ರಲ್ಲಿ ಕೇಳಕ್ ಸಿಗ್ತದೆ, ಮತ್ತೆ ಸರಳವಾದ ಸಂಗೀತನ ಎಲ್ರಿಗೂ ಇಷ್ಟ ಆಗಿತ್ತು ಅಂತ. ಹೌದು, ವಿಜಯ್ ಭಾಸ್ಕರ್ ಅವರ ಬಹಳ ಶಕ್ತಿ ಏನು ಅಂತಂದ್ರೆ ಅವ್ರಿಗೆ 2-3 ವಾದ್ಯಗಳನ್ನ ಇಟ್ಕೊಂಡು ಮಾಡಿದ ಹಾಗೆ 70 ವಾದ್ಯಗಳನ್ನ ಇಟ್ಕೊಂಡು ಕೂಡ ಮಾಡಿದ್ದಾರೆ. ಈಗ ನಾಂದಿ ಸಿನಿಮಾದಲ್ಲಿ ಹಾಡೊಂದ ಹಾಡುವೆ ನೀ ಕೇಳು ಮಗುವೇನಲ್ಲಿ 2 ವಾದ್ಯ. ಹಾಗೇನೆ ನಿಮ್ಗೆ ನಾಗರಹಾವು ಬಂದಾಗ ಹಾವಿನ ದ್ವೇಷ 12 ವರ್ಷದಲ್ಲಿ 70 ವಾದ್ಯ ಇಟ್ಕೊಂಡು 2 ರೇಂಜ್ ವಿಜಯ್ ಭಾಸ್ಕರ್ಗೆ ಬಹಳ ಅದ್ಭುತವಾಗಿ ಸಿಗ್ತಕ್ಕಂತಹದ್ದು. ಮತ್ತು ಗೀತಪ್ರಿಯರ ಬಗ್ಗೆ ನಾನು ಹಿಂದೆ ಮಾತನಾಡುವಾಗಲೂ ಹೇಳಿದ್ದೀನಿ, ಬಹಳ ಒಂಥರ ಕಷ್ಟದ ಜೀವನವನ್ನು ಎದುರಿಸಿ ಅವರು ಚಿತ್ರರಂಗಕ್ಕೆ ವಿಜಯ ಭಾಸ್ಕರ್ ಕರ್ಕೊಂಡು ಹೋಗಿ ಸೇರಿಸಿದ್ರಲ್ಲೇ ಅವರು ಚಿತ್ರರಂಗಕ್ಕೆ ಬಂದವರು. ಲಕ್ಷ್ಮಣರಾವ್ ಮೋಹಿತೆ ಅಂತ ಅವರ ಹೆಸರು, ನಿಜವಾದ ಹೆಸರು. ಅವರು ಅವರಿಗೆ ಆ ಕಷ್ಟದ ಅನುಭವಗಳು ಇತ್ತು ಅವರಿಗೆ. ಅವರು ಮುನಿರೆಡ್ಡಿ ಪಾಳ್ಯದಲ್ಲಿ ಮನೆ, ವಿಧಾನಸೌಧದ ಕಬ್ಬನ್ ಪಾರ್ಕ್ ಹತ್ರ ಬಿಲ್ ರೈಟರ್ ಕ್ಲಬ್. ಅವರು ನಡ್ಕೊಂಡು ಹೋಗೋರು ಅಲ್ಲಿಂದ ಅಲ್ಲಿವರೆಗೆ, ಮಧ್ಯರಾತ್ರಿಯವರೆಗೂ ಅಲ್ಲಿ ನಡ್ಕೊಂಡು ಹೋಗೋರು. ಆಗ ವಿಧಾನಸೌಧ ಕಟ್ತಾ ಇದ್ರು, ಇದರಲ್ಲಿ ನಡ್ಕೊಂಡು ಹೋಗೋರು. ರಾತ್ರಿ ಕುತ್ಕೊಂಡು ಪದ್ಯಗಳು ಬರೆಯೋದು, ಮತ್ತೆ ಬೆಳಗ್ಗೆ ಎದ್ದು ಮತ್ತೆ ಬರೆಯೋದು. ಹಾಗೆ ಬಂದಾಗ ವಿಜಯ ಭಾಸ್ಕರ್ ಬಂದು ಕರೆದಾಗ ಅವರು ಕೆಲಸ ಬಿಟ್ಟು ಅದನ್ನ ಜೀವನ ನೋಡೋದು ಯಾರು ಅಂತಂದ್ರೆ, ಇಲ್ಲ ನಿಮ್ಗೆ ಕಂಟಿನ್ಯೂಸ್ ಸಿನಿಮಾಗಳು ಕೊಡಿಸ್ತೀನಿ. ಹಾಗೆ ನೋಡಿದ್ರೆ ವಿಜಯ ಭಾಸ್ಕರೇ ಅವ್ರನ್ನ ಗೀತಪ್ರಿಯ ಆಗಿ ಮಾಡಿದಂಥವ್ರು. ಕೊನೆಯವರೆಗೂ ವಿಜಯ ಭಾಸ್ಕರ್ ಮತ್ತು ಗೀತಪ್ರಿಯ ಅವರ ಸಂಬಂಧ ಹಾಗೆ. ಅಷ್ಟೊತ್ತಿಗೆ ಏನಾಗಿತ್ತು ಅಂತಂದರೆ, ಅವರ ಮಹಾಲಕ್ಷ್ಮಿ ಲೇಔಟ್ ಮನೇನ ರಿನೋವೇಟ್ ಮಾಡಿ ಅವ್ರು ಕಂಠೀರವ ಸ್ಟುಡಿಯೋ ಹತ್ರ ಶಿಫ್ಟ್ ಆಗಿದ್ರು, ಟೆಂಪ್ರರಿ ಶಿಫ್ಟ್ ಆಗಿದ್ರು ಒಂದು ಅಪಾರ್ಟ್ಮೆಂಟಿಗೆ. ಆಮೇಲೆ ನಾನು ಅಲ್ಲಿಗೆ ಬರ್ತೀನಿ ಅಂತ ಹೇಳಿ ಹೋದರೆ, ಅವರು ಎಲ್ಲೋ ಅಡ್ರೆಸ್ಸು ಕ್ರಾಸು ಎಲ್ಲ ಹೇಳಿದ್ರು. ನಿಮ್ಗೆ ಆ ಕಂಠೀರವ ಸ್ಟುಡಿಯೋ ಹತ್ತಿರದ ಏರಿಯಾ ಗೊತ್ತಿದೆ, ಹುಡ್ಕೋದು ಭಾಳ ಕಷ್ಟ. ಅಲ್ಲಿ ಮೇಯ್ನು ಇಲ್ಲ, ಕ್ರಾಸು ಇಲ್ಲ, ಯಾವ ಥರದ್ದು ಇಲ್ಲ, ಹುಡುಕೋದು. ಕೊನೆಗೆ ನನಗೆ ಜಿ ಟಿ ವಿನಲ್ಲಿ ಅಂತ ಪರಿಚಯ ಇದ್ರು, ಸೆಂತಿಲ್ ಅಂತ ಒಬ್ಬರಿದ್ರು. ಅವ್ರು ಅದೇ ಏರಿಯಾದವರು. ಅವ್ರು ಏನು ಇಲ್ಲಿ ಏನು ಸರ್ ಇದು, ನಾನು ಗೀತಪ್ರಿಯರ ಮನೆ ಹುಡುಕ್ತಾ ಇದ್ದೀನಿ ಅಂತಂದೆ. ಸರಿ ನಾನು ಹುಡುಕ್ತೀನಿ, ಇದೇ ಹುಡುಕಿ ನಾವು 12 ಗಂಟೆಗೆ ಹುಡ್ಕೋಕೆ ಶುರು ಮಾಡಿದ್ರೆ ಮಧ್ಯಾಹ್ನ 3:30 ಗೀತಪ್ರಿಯರ ಮನೆ ಪತ್ತೆ ಹಚ್ಚಿದೆ. ಏನು ಇದು ಅಂತಂದರೆ, ಇಬ್ಬರು ಗಂಡ ಹೆಂಡತಿ ಇಬ್ಬರು ಊಟ ಮಾಡದೆ ಕಾಯ್ತಾ ಕೂತಿದ್ದಾರೆ ನಾನು ಬರಲಿ ಅಂತೇಳಿ. ಅವತ್ತು ಸಾಯಂಕಾಲದವರೆಗೂ ಕೊನೆಯವರೆಗೂ ಇದ್ವಿ. ಅದೇ ಕೊನೆಯ ಬರ್ತ್ಡೇ ಅವರು ಆಚರಿಸಿದ್ರು. ಅದಾದ ಜನವರಿಲೇ ಅವರು ಹೋಗ್ಬಿಟ್ರು. ಬಹುಶಃ ನಮ್ಮ ಕನ್ನಡ ಚಿತ್ರರಂಗ ಯಾವತ್ತೂ ನೆನಪಿಟ್ಕೊಳ್ಬೇಕಾದ ನಿರ್ದೇಶಕರುಗಳಲ್ಲಿ ಗೀತಪ್ರಿಯ. ಆದರೆ ಒಂದು ಸದಭಿರುಚಿ ಮತ್ತು ಅವರು ಹೊಂಬಿಸ್ಲು ಸಿನಿಮಾ ಇಂದಾಗಿ ಎಷ್ಟೋ ಜನ ಡೈವರ್ಸ್ ಕೇಸ್ಗಳನ್ನು ವಾಪಸ್ ತಗೊಂಡಿದ್ದ ಉದಾಹರಣೆ ಇದೆ. ಭೂಪತಿ ರಂಗದಲ್ಲಿ ಹೀರೋಯಿನ್ ಕ್ಯಾರೆಕ್ಟರ್ ಅಲ್ಲಿ ಏನು ಪಾತ್ರ ಅವ್ರದ್ದು ಅಂದ್ರೆ ಉದಯ ಚಂದ್ರಿಕಾ ಮೇಡಮ್. ಬಹಳ ವಿಶೇಷ ಏನೂ ಇಲ್ಲ, ಯಾಕಂದ್ರೆ ಅದು ಅಣ್ಣ ತಂಗಿ ಸೆಂಟಿಮೆಂಟಲ್ಲಿ ಓರಿಯೆಂಟೇಷನ್ ಇರ್ತಕ್ಕಂತಹದ್ದು. ಹಾಗೆ ಭೂಪತಿ ರಂಗ ಕೂಡ ಬಹಳ ಒಳ್ಳೆಯ ಸಂಭಾಷಣೆ. ಇದರಲ್ಲಿ ಸಂಭಾಷಣೆ ಮಾತ್ರ ಗೀತಪ್ರಿಯ ಅವರದ್ದಿದ್ದು, ಬಹಳ ಅದ್ಭುತವಾದ ಸಂಭಾಷಣೆ. ಮತ್ತು ಆಕೆಗಿದ್ದ ಸ್ವಲ್ಪ ಸಂಭಾಷಣೆಗಳಲ್ಲೇ ಬಹಳ ಅದ್ಭುತವಾಗಿ ಬರ್ತಕ್ಕಂತಹದ್ದು. ನಂಗೆ ಅಣ್ಣ ಅವರು ಗೀತಪ್ರಿಯ ಅವ್ರ ಬಗ್ಗೆ ಯಾವಾಗಲೂ ಒಂದು ಮಾತು ಹೇಳೋರು, ಈ ಜನರ ನಾಡಿಯನ್ನು ತುಂಬ ಚೆನ್ನಾಗಿ ಹಿಡಿಯೋರು ಗೀತಪ್ರಿಯ. ಯಾವ ಥರದ ಕತೆ ಮಾಡಿದ್ರೂ ಕೂಡ ನಿಮ್ಗೆ ಏನು ಬೇಕು ಅಂತ ನೋಡ್ಕೊಂಡು ಮಾಡೋರು ಅಂತ ಹೇಳಿ. ಬಹುಶಃ ಅವ್ರಿಗೆ ಕೊನೆಯ ದಿನಗಳಲ್ಲಿ ಅಷ್ಟು ಸಿನಿಮಾಗಳು ಇರಲಿಲ್ಲ, ಚಿತ್ರರಂಗದವರು ಅಷ್ಟು ಗುರುತಿಸಲಿಲ್ಲ. ಆದರೆ ಅವರು ಅದಕ್ಕಾಗಿ ಯಾವತ್ತೂ ಕೊರಗಿದ್ದು ನಾನು ನೋಡಿಲ್ಲ. ಖುಷಿಯಾಗಿತ್ತು, ಕೊನೆಯವರೆಗೂ ಬಹಳ ಖುಷಿಯಾಗಿತ್ತು. ನಿನ್ವೇಷವ ಕಳಚಿದ ಭೂಪತಿ ನಾನು ಭೂಪತಿ ರಂಗ ನಾನು.